ಮಾಲ್ಗೆ ಬರೋ ಕೆಲವು ಲೇಡೀಸ್ ಬಗ್ಗೆ ಹೇಳಿದ್ರೆ ನೀವೇನ್ ಹೇಳ್ತೀರಾ? ತುಂಬಾ ಜನ ಒಬ್ರಲ್ಲ ಇಬ್ರಲ್ಲ ಅವ್ರು ಹಾಕೋ ಡ್ರೆಸ್ಸಸ್ ಯಾವ ರೀತಿ ಇರ್ತಂದ್ರೆ ಹೇಳ್ಬಾರ್ದು. ಈಗ ನಾವು ಅಂತ ಒಳಗಡೆ ಎಲ್ಲ ಕಾಣ್ತಾ ಇರುತ್ತೆ, ಅದು ತಪ್ಪಲ್ಲ. ಪ್ಯಾಷನ್ಗೋಸ್ಕರ ಪಂಚೆ ಉಡೋರು ಯಾವ ರೀತಿ ಇರ್ತಾರೆ, ಇಲ್ಲ ರೈತರು ಯಾವ ರೀತಿ ಪಂಚೆ ಉಡ್ತಾರ ಅಂತ ಕಾಮನ್ ಸೆನ್ಸ್ ಇರಲ್ಲ ಅವ್ರಿಗೆ. ಸೆಕ್ಯೂರಿಟಿ ಅವ್ರಿಗಾಗಲಿ ಅಲ್ಲ GT ಮಾಲ್. ಎಲ್ಲರಿಗೂ ನಮಸ್ಕಾರ, DD ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ರೀಸೆಂಟ್ ಆಗಿ GT ಮಾಲ್ ಬಗ್ಗೆ ಕೇಳೇ ಇರ್ತಾರ. ಈ GT ಮಾಲ್ ನಲ್ಲಿ ಒಬ್ಬರು ರೈತರು ಪಂಚೆ ಉಟ್ಕೊಂಡ್ ಬಂದಾರ ಅಂತ ಹೇಳಿ ಈ ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿರಲಿಲ್ಲ, ಅವ್ರನ್ನ ಕಾಯಿಸಿದ್ರು. ಒಳಗಡೆ ಬಿಟ್ಟಿಲ್ಲ ಅಂತ ಹೇಳಿ ಕಾಂಟ್ರವರ್ಸಿ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಆಗಿ ಈ ಗೌರ್ಮೆಂಟ್ಗೆಲ್ಲ ಗೊತ್ತಾಗಿ ಗೌರ್ಮೆಂಟ್ ಒಂದು ವಾರದ ಕಾಲ ಆ GT ಮಾಲ್ ಬಂದ್ ಮಾಡಿತ್ತು. ಇಷ್ಟಿಗೆ ಈ ಸ್ಟೋರಿ ಮುಗಿದಿತ್ತು ಎಲ್ಲ ಅನ್ಕೊಂಡಿದ್ವಿ, ಬಟ್ ಈಗ ಹಾಗಾಗ್ತಾ ಇಲ್ಲ. ರೀಸೆಂಟ್ ಆಗಿ ಎಲ್ಲ ಒಂದು 4 ಅವರ್ಸ್ ಕೆಳಗಡೆ ಒಂದು ವಿಡಿಯೋ ಬರುತ್ತೆ. ಮಧು ಅಂತ ಯೂಟ್ಯೂಬ್ ಚಾನಲ್ ಅವರು ಇನ್ನ ಆ ಸಿಸಿ ಫೋಟೋ ತಗೊಂಡು ಅದನ್ನೆಲ್ಲ ವಿಡಿಯೋ ಮಾಡಿ ಹಿಂಗಾಗಿತ್ತು ಹಾಗಾಗಿತ್ತು, ಈ ಕಾರಣಕ್ಕೆ ಬಿಟ್ಟಿಲ್ಲ ಅಂತೆಲ್ಲ ಮಾತಾಡ್ತಾರೆ. 100% 1 ನಿಮಿಷ ಆಗಲಿ 2 ನಿಮಿಷ ಆಗಲಿ ಒಬ್ಬ ರೈತರನ್ನ ಹೊರಗಡೆ ಗೇಟ್ ಇಂದ ಹೊರಗಡೆ ವೇಟ್ ಮಾಡಿಸ್ತಾ ಇದಾರೆ. ಒಳಗಡೆ ಬಿಟ್ಟಿಲ್ಲ ಅಂದ್ರೆ ತಪ್ಪೇ, 100% ತಪ್ಪು. ನಿಮ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗ್ತೀವಿ, ಒಳಗಡೆ ಬಿಡ್ತೀವಿ ಅಂದ್ರೆ ಆರಾಮಾಗಿ ಬಿಡ್ತಾರೆ. ಅದೇ ಪಂಚೆ ಉಟ್ಕೊಂಡ್ ಬರ್ತೀನಿ ಒಳಗಡೆ ಬಿಡಲ್ಲ ಅಂದ್ರೆ ಕಾರಣ ಏನು? ಅಲ್ಲಿ ಕಾಯಿಸಿದ್ದೇನು? ಇವ್ರು ಹೇಳ್ತಾರೆ ಮೈ ನೇಮ್ ಇಸ್ ಮಧು ಚಾನಲ್ ಅವರು. ಮಧು ಅವ್ರು ಹೇಳ್ತಾರೆ ಏನೋ ಒಂದ್ ಆಗಿತ್ತು, ಇದಕ್ಕಿಂತ ಮುಂಚೆ ಸೆನ್ಸರ್ ಪ್ರಾಬ್ಲಮ್ ಆಗಿತ್ತು, ಒಳಗಡೆ ಪಂಚೆ ಉಟ್ಕೊಂಡ್ಬಂದಿದ್ರು, ಒಳಗಡೆ ಏನು ಹಾಕಿರ್ಲಿಲ್ಲ, ಸೆನ್ಸರ್ ಅದು ಇದು ಏನೋ ಹೇಳಕ್ ಆಗಲ್ಲ ಹಾಗೆ ಈಗ ಅಂತ ಹೇಳ್ತಾರೆ. ಈಗ ಮಾಲ್ ಅಂದ ತಕ್ಷಣ ಯಾರೇ ಆಗ್ಲಿ ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದ್ರೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಅದೇ ಪಂಚೆ ಉಟ್ಕೊಂಡ್ ಬಂದ್ರೆ 1 ನಿಮಿಷ ಆಗ್ಲಿ ಕಾಯಿಸೋದ್ ಯಾಕೆ, ವೇಟ್ ಮಾಡಿಸೋದಕ್ಕೆ? ತಪ್ಪು ತಾನೆ. ಅದಕ್ಕೆ ತಕ್ಕ ಶಿಕ್ಷೆ ಆಗಿದೆ. ಈಗ ನೀವ್ ಹೇಳ್ತೀರಾ ಏನೋ ಆಗಿತ್ತು, ಸೆನ್ಸರ್ ಪ್ರಾಬ್ಲಮ್ ಆಗಿತ್ತು, ಅವ್ರ ಒಳಗಡೆ ಏನು ಹಾಕಿರ್ಲಿಲ್ಲ, ಆ ರೀತಿ ಈ ರೀತಿ ಅಂತ. ಈಗ ಮಾಲ್ಗೆ ಬರೋ ಕೆಲವು ಲೇಡೀಸ್ ಬಗ್ಗೆ ಹೇಳಿದ್ರೆ ನೀವೇನ್ ಹೇಳ್ತೀರಾ? ತುಂಬಾ ಜನ ಒಬ್ರಲ್ಲ ಇಬ್ರಲ್ಲ ಅವ್ರು ಹಾಕೋ ಡ್ರೆಸ್ಸಸ್ ಯಾವ ರೀತಿ ಇರ್ತಂದ್ರೆ ಹೇಳ್ಬಾರ್ದು. ಈಗ ನಾವು ಅದೇ ಹೇಳ್ತೀವಿ ಸೆನ್ಸರ್ ಪ್ರಾಬ್ಲಮ್ ಅಂತ. ಒಳಗಡೆ ಎಲ್ಲ ಕಾಣ್ತಾ ಇರುತ್ತೆ, ಅದು ತಪ್ಪಲ್ಲ. ಆ ಟೈಮ್ ಅಲ್ಲಿ ಹೆಣ್ಮಕ್ಳಿಗಾಗ್ಲಿ ಇನ್ನು ಬೇರೆಯವ್ರಿಗಾಗ್ಲಿ ಕೆಲವರ ಶಾರ್ಟ್ಸ್ ಹಾಕೊಂಡ್ ಬರ್ತಾರೆ, ಬರ್ಮೋಡ್ ಹಾಕೊಂಡ್ ಬರ್ತಾರೆ, ಇನ್ನು ಎಲ್ಲ ಬಳಿನಲ್ಲಿ ಬರ್ತಾರೆ. ಇಂಥವ್ರಿಗೆ ಏನು ಅನ್ನಲ್ಲ, ಏನು ಸೆನ್ಸರ್ ಪ್ರಾಬ್ಲಮೇ ಬರಲ್ಲ. ಪಂಚೆ ಉಟ್ಕೊಂಡ್ ಬಂದ್ರ ಮಾತ್ರ ಸೆನ್ಸರ್ ಪ್ರಾಬ್ಲಮ್ ಬರುತ್ತೆ. ಈಗ ನೀವ್ ಹೇಳೋ ಹಾಗೆ ಸೆನ್ಸರ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ ಮಧು ಅವರೇ, ಈಗ ಸೆನ್ಸರ್ ಪ್ರಾಬ್ಲಮ್ ಅಂದ್ರೆ ಲೇಡೀಸ್ ಯಾವ ಡ್ರೆಸ್ ಹಾಕೊಂಡ್ ಬರ್ತಾರೆ? ಈಗ ನಾರ್ತ್ ಇಂಡಿಯನ್ ಇಂತ ಬೇರೆ ಫಾರಿನರ್ಸ್ ಎಲ್ಲ ಬಂದಾಗ ಮಾಲ್ಗಳಿಗೆ ಯಾವ ರೀತಿಯಾದ ಡ್ರೆಸ್ ಹಾಕೊಂಡ್ ಬರ್ತಾರೆ, ಅವಾಗ ಏನ್ ಸೆನ್ಸರ್ ಪ್ರಾಬ್ಲಮ್ ಬರಲ್ಲ. ಕೇವಲ ಗಂಡ್ ಮಕ್ಕಳು ಪಂಚೆ ಉಟ್ಕೊಂಡ್ ಬಂದಾಗ ಮಾತ್ರ ಸೆನ್ಸರ್ ಪ್ರಾಬ್ಲಮ್ ಬರುತ್ತಾ? ಈಗ ನೀವು ಇದಕ್ಕಿಂತ ಮುಂಚೆ ತುಂಬಾ ವಿಡಿಯೋಗಳು ಮಾಡಿದಿರ, ಚೆನ್ನಾಗಿದಾವೆ. ಬಟ್ ಅವ್ರು ರೈತರ ವಿಷಯ ಬಂದಾಗ ಕೇವಲ ಇದು ಒಂದೇ ಅಂತಲ್ಲ, ತುಂಬಾ ವಿಷಯಗಳಲ್ಲಿ ಬೇರೆ ಬೇರೆ ಮಾಲ್ಗಳಲ್ಲಿ ಬೇರೆ ಬೇರೆ ಆಫೀಸ್ಗಳಲ್ಲಿ ಬೇರೆ ಬೇರೆ ಇಂತ ಕಂಪೇರ್ ಮಾಡಿದಾಗ ಕೇವಲ ಪಂಚೆ ಉಟ್ಕೊಂಡ್ ಬಂದಿದ್ದಾರೆ ಒಂದೇ ಒಂದು ಕಾರಣಕ್ಕೇನೆ ಒಳಗಡೆ ಬಿಡಲ್ಲ. ಇದು ತಪ್ಪು ತಾನೆ? ತಪ್ಪಾಗಿದೆ, ಶಿಕ್ಷೆ ಅನುಭವಿಸ್ತಾರೆ ಬಿಡಿ. ಮತ್ತೆ ಅದು CCTV ತಗೊಂಡು ರೆಕಾರ್ಡ್ ತಗೊಂಡು ಮುಂದೆ ಬಿಟ್ಟಿನಿ ಹಿಂದೆ ಬಿಟ್ಟಿದ್ರು, ಆಮೇಲೆ ಹೋಗಿದ್ರು ಬಂದಿದ್ರು, ಇದೆಲ್ಲ ಕಾಂಟ್ರವರ್ಸಿ ಬೇಕೇ ಆಗಿಲ್ಲ. ಆಗಿದೆ, ಮುಗಿದೋಯ್ತು. ಈಗ ನೀವ್ ಹೇಳಿ ಮಾತ್ರ ಸೆನ್ಸರ್ ಪ್ರಾಬ್ಲಮ್. 5 ನಿಮಿಷ ಆಗ್ಲಿ 1 ನಿಮಿಷ ಆಗ್ಲಿ ರೈತರನ್ನ ಯಾಕೆ ತಡೆದ್ರು? ಅವರು ಎಲ್ಲ ಅವ್ರಂತ ಮನುಷ್ಯರಲ್ಲ, ಅವ್ರೆಲ್ಲೋ ಲೈಫ್ ಇರಲ್ಲ, ಅವ್ರು ಕೆಲಸ ಮಾಡಲ್ಲ. ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಫೋಕಸ್ ತಗೊಂಡು ವಿಡಿಯೋ ಮಾಡಿದ್ರೆ ನಿಮ್ಗೇನೆ ಇದು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಒಳ್ಳೆ ಯೂಟ್ಯೂಬರ್ ಅಂತೆಲ್ಲರೂ ಗೊತ್ತು. ಆ ಟೈಮ್ ಅಲ್ಲಿ ರೈತರ ಬಗ್ಗೆ ಬಂದಾಗ ಇಂಥ ವಿಷಯಗಳನ್ನ ತಗೊಂಡು ಕಾಂಟ್ರವರ್ಸಿ ಮಾಡೋದು ತುಂಬಾ ಇಷ್ಟ ಆಗಲ್ಲ ಅನ್ಸುತ್ತೆ. ಇದು ನನ್ನ ಅದೇ 5 ಗಂಟೆ ಆಗ್ಲಿ 5 ನಿಮಿಷ ಆಗ್ಲಿ 1 ನಿಮಿಷ ಆಗ್ಲಿ ರೈತರನ್ನ ಯಾಕೆ ತಡಿಬೇಕು? ಈಗ ನೀವ್ ಹೇಳೋ ಹಾಗೆ ಸೆನ್ಸರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮತ್ತೆ ಲೇಡೀಸ್ ಹಾಕೊಂಬರೋ ಡ್ರೆಸ್ ಯಾವ ರೀತಿ ಇರ್ತವೆ? ಕಣ್ಣಿಗೆ ಕಾಣಲ್ವಾ? ಮಾಲರ್ಗೆ ಸೆನ್ಸರ್ ಆಗಲ್ವಾ? ಅಂದ್ರೆ ಅವ್ರು ಹಾಕೊಂಡ್ ಬರ್ಬೋದು. ಸಿಟಿಯಲ್ಲಿ ಇರೋರು ಯಾವ ರೀತಿ ಡ್ರೆಸ್ ಬೇಕಾದ್ರೂ ಹಾಕೊಂಡ್ ಬರ್ಬೋದು. ಹಳ್ಳಿಯವ್ರು ಮಾತ್ರ ಪಂಚೆ ಉಟ್ಕೊಂಡ್ ಬಂದ್ರೆ ಸೆನ್ಸರ್ ಪ್ರಾಬ್ಲಮ್ ಆಗುತ್ತಾ? ಅದು ಯಾವಾಗೋ ಆಗಿತ್ತು. ನೀವ್ ಹೇಳ್ತಾ ಇದ್ರ ಏನೋ ಆಗಿತ್ತು, ಒಳಗಡೆ ಏನ್ ಹಾಕಿರ್ಲಿಲ್ಲ, ಪಂಚೆ ಉಟ್ಕೊಂಡ್ ಬಂದ್ರು ಸೆನ್ಸರ್ ಅಂತ ಈಗ ಅಂತ ಹೇಳ್ತೀರಾ. ಈಗ ರೈತರು ಯಾವ ರೀತಿ ಇರ್ತಾರೆ, ಇಲ್ಲ ಕೇವಲ ಪ್ಯಾಷನ್ಗೋಸ್ಕರ ಪಂಚೆ ಉಡೋರು ಯಾವ ರೀತಿ ಇರ್ತಾರೆ, ಇಲ್ಲ ರೈತರು ಯಾವ ರೀತಿ ಪಂಚೆ ಉಡ್ತಾರ ಅಂತ ಕಾಮನ್ ಸೆನ್ಸ್ ಇರಲ್ಲ ಅವ್ರಿಗೆ. ಸೆಕ್ಯೂರಿಟಿ ಅವ್ರಿಗಾಗಲಿ ಅಲ್ಲ GT ಮಾಲ್ ಅವ್ರಿಗಾಗಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಸ್ವಭಾವ ಹೊಂದಿರ್ತಾರೆ, ಹಳ್ಳಿ ಊರವ್ರು ಯಾವ ರೀತಿ ಇರ್ತಾರೆ, ಸಿಟಿ ಅವ್ರು ಯಾವ ರೀತಿ ಇರ್ತಾರೆ ಅಂತ ಯಾರು ಜಸ್ಟ್ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇರ್ತಾರೆ ಅಂತ ಹೇಳಿ. ಆ ಮನುಷ್ಯ ನೋಡಿದ್ರೆ ಗೊತ್ತಾಗುತ್ತೆ. ಹಳ್ಳಿ ಕಡೆಯಿಂದ ಬಂದಿರೋರು ಇವ್ರಿಗೆ ಏನ್ ಗೊತ್ತಿರಲ್ಲ ಅಂತ ಹೇಳಿ ಅವ್ರು ತಡೆದು 5 ನಿಮಿಷ ವೇಟ್ ಮಾಡಿಸಿ. ನೀವ್ ಹೇಳ್ತಾರೆ 5 ನಿಮಿಷ ವೇಟ್ ಮಾಡಿಸಿ ತಪ್ಪೇ ಅಲ್ಲ. ಹಂಗಂದ್ರೆ 1 ನಿಮಿಷ ವೇಟ್ ಮಾಡಿಸೋದು ತಪ್ಪೇ. ಬೇರೆಯವ್ರಿಗೆ ಮಾತ್ರ ಫುಲ್ ಅವಕಾಶ ಇರುತ್ತೆ ಹೋಗಕ್ಕೆ, ಇವ್ರಿಗೆ ಮಾತ್ರ ಯಾಕೆ ತಡಿಬೇಕು? ತಪ್ಪು ತಾನೆ.
ಹೀಗೆ ಇದನ್ನ ಕಾಂಟ್ರವರ್ಸಿ ಅವ್ರು ಮಾಡಿದ್ದು ತಪ್ಪು, ರೈತರದೇ ತಪ್ಪು, ಇಲ್ಲ ಅವರು ಸೆಕ್ಯೂರಿಟಿ ಏನ್ ತಪ್ಪೇ ಇಲ್ಲ, ಜಿಟಿ ಮಾಡೋದೇನ್ ತಪ್ಪಿಲ್ಲ ಅನ್ನೋ ರೀತಿಯಾಗಿ ವಿಡಿಯೋ ಮಾಡ್ತಾ ಇದ್ರ. ಇದು ನಿಮ್ಗೆ ತಪ್ಪಂತ ನಾವ್ ಹೇಳ್ತಾ ಇದೀವಿ ಖಂಡಿತವಲ್ಲೂ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಹೇಳಿ. ವಿಡಿಯೋ ಇಷ್ಟ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.